ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಜಗ್ಗನಿಗೆ ನಟನಟಿಯರ ನಂಟು ಕೂಡ ಇದೆ ಎನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಕೊಲೆ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ಗೆ ನಟನಟಿಯರ ನಂಟಿದೆ. ನಟಿ ರಚಿತಾರಾಮ್ ಅವರಿಗೆ ಸೀರೆ ಒಡವೆಯನ್ನ ಗಿಫ್ಟ್ ಕೊಟ್ಟಿದ್ರಂತೆ ಜಗ್ಗ. ರಚಿತಾರಾಮ್ ಜೊತೆ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ಆರೋಪಿ ಜಗ್ಗ. ನಟ ಸುದೀಪ್, ರವಿಚಂದ್ರನ್ ಜೊತೆಗೂ ಕೂಡ ಫೋಟೋ ತೆಗೆಸ್ಕೊಂಡಿದ್ದಾರೆ. ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಪೋಸ್ ಕೊಡ್ತಿರುವಂತಹ ಫೋಟೋಗಳೀಗ ವೈರಲ್ ಆಗ್ತಾ ಇದೆ. ರೌಡಿ ಮಲಯಾಳಿ ಅಜಿತ್ಗೆ ನಟನಟಿಯರ ಲಿಂಕ್ ಇದೆ. ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ಗೆ ನಟನಟಿಯರ ಲಿಂಕ್ ಇದೆಯಾ? ರಾಮಮೂರ್ತಿ ನಗರ ರೌಡಿ ಶೀಟರ್ ಮಲಯಾಳಿ ಅಜಿತ್ ಸಿನಿಮಾ ಸೆಟ್ಗಳಿಗೂ ಕೂಡ ಭೇಟಿ ಕೊಟ್ಟಿದ್ದ. ಜಗ್ಗ ಅಲಿಯಾಸ್ ಜಗದೀಶ್ ಕೂಡ ಭೇಟಿ ಕೊಟ್ಟಿದ್ದ. ಸ್ಟಾರ್ ನಟನಟಿಯರ ಜೊತೆ ಆರೋಪಿಗಳು ಪೋಸ್ ಕೊಟ್ಟಿದ್ದಾರೆ. ನಟನಟಿಯರ ಜೊತೆ ಹಾಗಿದ್ರೆ ನಂಟಿದ್ಯಾ? ಆ ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಒಂದು ಅಲ್ಲಿ ನಾವು ಬಿಕ್ಲು ಶಿವನ ಕೊಲೆ ಆಗ್ತಾ ಇರುವಂತಹ ಚಿತ್ರಣ ಗಮನಿಸ್ತಾ ಇದ್ದೀವಿ. ಜೊತೆಗೆ ಆರೋಪಿಗಳಿಗೆ ಯಾರ್ಯಾರ ಜೊತೆ ನಂಟಿದೆ ಅನ್ನೋದ್ರ ಬಗ್ಗೆ ಹಲವು ವಿಚಾರಗಳಿಗೆ ಬೆಳಕಿಗೆ ಬರ್ತಾ ಇರುವಂಥದ್ದು. ಒಂದು ವೈರಲ್ ಆಗ್ತಾ ಇರೋ ಫೋಟೋ ಅಂತಂದ್ರೆ ರಚಿತಾರಾಮ್ ಅವರಿಗೆ ಗಿಫ್ಟ್ ಅನ್ನ ಕೊಟ್ಟಿರುವಂಥದ್ದು. ಭೇಟಿಯಾಗಿ ಫೋಟೋ ತೆಗೆಸ್ಕೊಂಡಿದ್ದಾರೆ, ನಂತರ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಪ್ರಜ್ವಲ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿರುವಂತಹ ನಂಟು ಹುಬ್ಬೇರಿಸುವಂತೆ ಮಾಡ್ತಾ ಇದೆ. ಈ ನಟನಟಿಯರ ಜೊತೆಗಿನ ನಂಟಿಗೂ ಇದಕ್ಕೂ ಏನು ಸಂಬಂಧ? ಯಾವ ರೀತಿಯಲ್ಲಿ ಈ ವಿಚಾರಗಳಿಗೆ ಬೆಳಕಿಗೆ ಬರ್ತಾ ಇದೆ? ಹೇಗೆ ಸದ್ದು ಮಾಡ್ತಾ ಇದೆ ಅಂತ? ಪ್ರತಿಮಾ, ಈಗಾಗಲೇ ಈ ಒಂದು ಕೇಸ್ನಲ್ಲಿ ಪೊಲೀಸರು 7 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಒಬ್ಬನನ್ನ ಅಂದ್ರೆ 8ನೇ ಆರೋಪಿಯನ್ನ ಈಗ ತಮ್ಮ ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಇವತ್ತು ಹೊಸದಾಗಿ ನವೀನ್ ಮತ್ತೆ ಅರುಣ್ ಅಂತ ಹೇಳಿ ಇಬ್ರು ಆರೋಪಿಗಳನ್ನ ಅರೆಸ್ಟ್ ಅನ್ನ ಮಾಡ್ಕೊಂಡ್ರು. ಜೊತೆಗೆ ಅನಿಲ್ ಅನ್ನೋ ಇನ್ನೊಬ್ಬ ವ್ಯಕ್ತಿಯನ್ನ ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡ್ತಾರೆ. ಬಹುಪಾಲ್ ಆತನನ್ನು ಕೂಡ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಆತ ವಾಹನಗಳನ್ನ ನೀಡಿದ್ದ ಈ ಒಂದು ಕೊಲೆ ಮಾಡುವಂತ ಸಂದರ್ಭದಲ್ಲಿ ಅನ್ನೋದು ಸದ್ಯಕ್ಕಿರುವಂತಹ ಆರೋಪ. ಮತ್ತೆ ಇನ್ನೊಂದ್ ಕಡೆ ಈ ಜಗದೀಶ ಅಲಿಯಾಸ್ ಜಗ್ಗ ಅಂತ ಹೇಳಿ ಇಡೀ ಪ್ರಕರಣದಲ್ಲಿ A1 ಆರೋಪಿತ ಏನಿದ್ದಾನೆ, ಈತ ಇದುವರೆಗೆ ಪೊಲೀಸರಿಗೆ ಸಿಕ್ಕಿಲ್ಲ. ಈತ ನಾಪತ್ತೆಯಾಗಿ ಬೇರೆ ಬೇರೆ ಕಡೆ ಓಡಾಡ್ತಿದ್ದಾನೆ. ಆದ್ರೆ ಈಗ ಈತನ ಪೂರ್ವಪರ ವಿಚಾರಣೆಯನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈತ ಬೈರತಿ ಬಸವರಾಜ್ ಅವರ ಜೊತೆಗೆ ಯಾವಾಗ್ಲೂ ಕಾಣಿಸ್ಕೊಳ್ಳುವಂತದ್ದು, ಯಾವಾಗ್ಲೂ ಫೋಟೋಗಳಲ್ಲಿ ಇರುವಂತದ್ದು, ಕಾರ್ಯಕ್ರಮಗಳು ಇರುವಂತದ್ದು ಮಾತ್ರ ಅಲ್ಲ, ಈತ ಕನ್ನಡದ ಕೆಲವು ಸಿನಿಮಾ ತಾರೆಯರು ಮತ್ತೆ ನಟರ ಜೊತೆಗೂ ಸಹಿತ ಓಡಾಡುವಂತದ್ದು, ಅವ್ರ ಜೊತೆ ಫೋಟೋಸ್ ಗಳನ್ನು ತೆಗೆದುಕೊಳ್ಳುವಂತದ್ದು, ಮತ್ತೆ ಕೆಲ ನಟಿಯರಿಗೆ ಒಂದಷ್ಟು ಗಿಫ್ಟ್ ಬಾಕ್ಸ್ ಗಳನ್ನ ಕೊಡುವಂತದ್ದು, ಸೀರೆಯನ್ನ ಕೊಡುವಂತದ್ದು, ಒಡವೆಯನ್ನ ಕೊಡುವಂತದ್ದು, ಈ ತರದ ಒಂದಷ್ಟು ಫೋಟೋಗಳು ಹೊರಗೆ ಬಂದಿದ್ದಾವೆ. ಅಂದ್ರೆ ಈತ ಕೇವಲ ಪೊಲಿಟಿಕಲಿ ಮಾತ್ರ ಕನೆಕ್ಟೆಡ್ ಅಲ್ಲ, ಮತ್ತೆ 1995ನೇ ಇಸ್ವಿಯಿಂದ ಇದುವರೆಗೆ ಅಪರಾಧ ಪ್ರಕ್ರಿಯೆಗಳಲ್ಲಿ ನಿರಂತರ ಭಾಗಿಯಾಗ್ತಿರೋದು ಮಾತ್ರವಲ್ಲದೆ ಸಿನಿಮಾದಲ್ಲಿ ಇರುವಂತಹ ಕೆಲವು ನಟ ನಟಿಯರ ಜೊತೆಗೂ ಸಂಪರ್ಕವನ್ನು ಹೊಂದಿದ್ನ ಅನ್ನೋ ಒಂದು ಪ್ರಶ್ನೆ ಇದೆ. ಅಂದ್ರೆ ಈತನ ಇನ್ಫ್ಲೂಯೆನ್ಷಿಯಲ್ ಕನೆಕ್ಷನ್ಸ್, ಕಾಂಟ್ಯಾಕ್ಟ್ಸ್ ಎಲ್ಲ ದಿಕ್ಕಿನಲ್ಲೂ ಇತ್ತು ಅನ್ನೋದು ಈ ಒಂದು ತನಿಖೆ ವೇಳೆ ಗೊತ್ತಾಗ್ತಿರುವಂತಹ ಅಂಶ. ಅದನ್ನ ಹೊರತುಪಡಿಸಿದ್ರೆ ಈ ಕೊಲೆಗೂ ಈ ನಟ ನಟಿಯರಿಗೂ ಅಥವಾ ಸಿನಿಮಾದವರಿಗೂ ಬೇರೆ ಯಾರಿಗೂ ಸಂಬಂಧ ಇದೆ ಅನ್ನೋದು ಬಗ್ಗೆ ಯಾವುದೇ ರೀತಿಯಾದಂತಹ ಅನುಮಾನಗಳು ಪೊಲೀಸರಿಗೆ ಈ ಕ್ಷಣದವರೆಗೆ ಇಲ್ಲ. ಆದ್ರೆ ಈತನ ಕನೆಕ್ಷನ್ಸ್, ಕಾಂಟ್ಯಾಕ್ಟ್ಸ್ ಗಳು ಯಾವ್ಯಾವ ದಿಕ್ಕಿನಲ್ಲಿ ಇದೆ, ಯಾವ್ಯಾವ ರೀತಿಯಲ್ಲಿ ಈತ ತನ್ನ ಕಾಂಟ್ಯಾಕ್ಟ್ ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿದ್ದಾನೆ ಅನ್ನೋದು ಮಾತ್ರ ಈ ಒಂದು ಹಂತದಲ್ಲಿ ಪೊಲೀಸರು ಗಮನವನ್ನು ಹರಿಸ್ತಾ ಇದ್ದಾರೆ. ಯಾಕಂದ್ರೆ ಆತ ನಾಪತ್ತೆ ಆಗಿರೋದ್ರಿಂದ ಆತ ಯಾವ ಒಂದು ಕಾಂಟ್ಯಾಕ್ಟ್ ಅನ್ನ ಬಳಸ್ಕೊಂಡು ಈಗ ಸದ್ಯ ನಾಪತ್ತೆ ಆಗಿದ್ದಾನೆ, ಬೇರೆ ಕಡೆ ತಲೆಮರೆಸ್ಕೊಂಡಿದ್ದಾನೆ ಅನ್ನೋದನ್ನ ಪೊಲೀಸರು ಎಕ್ಸ್ಪ್ಲೋರ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅವನನ್ನ ಪತ್ತೆ ಮಾಡಬೇಕು ಅಂದ್ರೆ. ಹೀಗಾಗಿ ಎಲ್ಲಾ ಆಯಾಮದಲ್ಲೂ ನೋಡ್ತಿದ್ದಾರೆ ಅನ್ನೋದು ಬಿಟ್ರೆ ಈ ಒಂದು ಕೇಸಿಗೆ ನೇರವಾಗಿ ಲಿಂಕ್ ಇದೆ ಅನ್ನೋ ರೀತಿಯಲ್ಲಿ ಇದುವರೆಗೆ ಕಂಡು ಬಂದಿಲ್ಲ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗೆ.